ದಿ ಪ್ಯಾರಡೈಸ್ ಫೈನಲಿ ಎಲ್ಲರೂ ವೆಯ್ಟ್ ಮಾಡ್ತಿದ್ದ ನಾನಿ ಅವರ ಮೋಸ್ಟ್ ಅವೈಟೆಡ್ ಮೂವಿ ಟೀಸರ್ ರಿಲೀಸ್ ಆಗಿದೆ. ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಟೀಸರ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಡ್ತದ. ಹಾಗೆ ಟೀಸರ್ನಲ್ಲಿ ಏನಿದೆ, ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಹೈಪ್ ಎದ್ದಿದೆ, ಯಾರಿಗೂ ಇಷ್ಟ ಆಗಿಲ್ವಾ, ಇಷ್ಟ ಆಗಿದೆಯಾ, ಲೆಟ್ಸ್ ಬ್ರೇಕ್ ಇಟ್ ಡೌನ್. ಬನ್ನಿ ನೋಡೋಣ. ಮೊದಲನೇ ಫ್ರೇಮಲ್ಲೇ ಗೊತ್ತಾಗುತ್ತೆ ಒಂದು ಡಾರ್ಕ್, ರಾ, ಬ್ರೂಟಲ್, ಇಂಟೆನ್ಸ್ ವರ್ಡ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಸಿನಿಮಾಟೋಗ್ರಫಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅದರಲ್ಲೂ ನಾನಿ ಅವರ ಟ್ರಾನ್ಸ್ಫಾರ್ಮೇಶನ್, ಏನ್ ಲುಕ್ ಗುರು, ಲಾಂಗ್ ಹೇರ್, ರಗಡ್ ಬಾಡಿ ಲ್ಯಾಂಗ್ವೇಜ್, ಪವರ್ಫುಲ್ ಸ್ಕ್ರೀನ್ ಪ್ರೆಸೆನ್ಸ್, ಇದು ನಾವು ನೋಡಿದ ನಾನಿನೇ ಅಲ್ಲ, ಕಂಪ್ಲೀಟ್ಲಿ ನ್ಯೂ ಅವತಾರ್ ಅಂತಾನೆ ಹೇಳ್ಬೋದು. ಸ್ಟೋರಿ ಬಗ್ಗೆ ಹಿಂಟ್ ಏನಂದ್ರೆ, ನಾನಿ ಅವರು ಸ್ಲಮ್ ಜನಾಂಗದ ಒಳಗೆ ಬೆಳೆದಿರೋ ಒಬ್ಬ ಹುಡುಗನ ಕತೆ ಆಗಿರುತ್ತೆ. ಆ ಹುಡುಗ ಹೇಗೆ ಲೀಡರ್ ಆಗ್ತಾನೆ, ಅವನಿಗೆ ಬರೋ ಸಿಚುವೇಶನ್ ಎಲ್ಲ ಹೇಗೆ ಎದುರಿಸ್ತಾನೆ, ಇಲ್ಲಿ ಪವರ್ಫುಲ್ ಪೋರ್ಷನ್ಸ್ಗೆ ಹೇಗೆ ರೈಸ್ ಆಗ್ತಾರೆ ಅನ್ನೋದ್ ಬಗ್ಗೆ ತಿಳಿಸಿದ್ದಾರೆ. ಇಲ್ಲಿ ಕತೆ ಜೊತೆಗೆ ಕಾಗೆಗೂ ಮೇನ್ ಪ್ಲಾಟ್ ಕೊಟ್ಟಿದ್ದಾರೆ ಅನ್ನೋದು ಸುಳ್ಳಲ್ಲ. ಡೈರೆಕ್ಟರ್ ಶ್ರೀಕಾಂತ್ ಒಡೆಲಾ ಮತ್ತೊಮ್ಮೆ ತನ್ನ ಸಿಗ್ನೇಚರ್ ರಾ ಮೇಕಿಂಗ್ ಸ್ಟೈಲ್ ತೋರಿಸಿದ್ದಾರೆ. ದಸರಾ ನಂತರ ಈ ಕಾಂಬೋ ಇನ್ನು ದೊಡ್ಡ ಸ್ಕೇಲ್ನಲ್ಲಿ ಬಂದಿರೋದು ಟೀಸರ್ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಟೀಸರ್ನ ಬಿಗ್ಗೆಸ್ಟ್ ಹೈಲೈಟ್ ಏನಂದ್ರೆ ಆಕ್ಷನ್ ಪ್ರೆಸೆಂಟೇಷನ್. ಪ್ರತಿಯೊಂದು ಆಕ್ಷನ್ ಶಾಟ್ ಕೂಡ ಬ್ರೂಟಲ್, ರಾ ಸ್ಟೇಟ್ಮೆಂಟ್ ಕೊಟ್ಟ ಹಾಗಿದೆ. ಫೈಟ್ ಸೀನ್ಸ್ ಅಲ್ಲಿ ಕ್ಯಾಮ್ರಾ ಮೂವ್ಮೆಂಟ್ಸ್, ಸ್ಲೋ ಮೋಷನ್ ಮೂವ್ಮೆಂಟ್ಸ್, ಸ್ಮೋಕ್ ಎಫೆಕ್ಟ್ಸ್, ಫೈರ್ ವಿಜುವಲ್ಸ್ ಇವೆಲ್ಲ ಸೇರಿ ಗ್ರ್ಯಾಂಡ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡುತ್ತೆ. ಇನ್ನು ಸಾವಿರಾರು ಜನ ಇರೋ ಮ್ಯಾಸಿವ್ ಕ್ರೌಡಲ್ಲಂತೂ ಶಾರ್ಟ್ ನೆಕ್ಸ್ಟ್ ಲೆವೆಲ್ ತೆಗ್ದಿದ್ದಾರೆ. ಯಾಕಂದ್ರೆ ಸಾವಿರಾರು ಜನ ಒಂದೇ ಫ್ರೇಮಲ್ಲಿ ಕಾಣೋದು ಅಂದ್ರೆ ಒಂದು ವಾಲ್ಪೇಪರ್ ಕ್ವಾಲಿಟಿ ಅನ್ನೋ ಹಾಗೆ ಕಾಣಿಸುತ್ತೆ. ಪ್ರೊಡಕ್ಷನ್ ವ್ಯಾಲ್ಯೂ ಸ್ಕ್ರೀನ್ ಮೇಲೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇನ್ನು ಬ್ಲಡ್ ಸೋಕಡ್ ಅಟ್ಮಾಸ್ಫಿಯರ್ ಎಲ್ಲ ಕಡೆ ಇದೆ, ಬ್ಲಡ್ ಬಾತ್ ಅಂತಾನೆ ಹೇಳ್ಬೋದು. ಇನ್ನು ಈ ಫಿಲಮ್ ಮಾಡೋಕ್ಕೆ ಎಷ್ಟು ರಕ್ತ ಸುರಿಸಿದ್ದಾರೆ ಅನ್ನೋದು ಟೀಸರ್ನಲ್ಲೇ ಗೊತ್ತಾಗ್ತಾ ಇದೆ. ಇದು ಒಂದು ನಾರ್ಮಲ್ ಕಮರ್ಷಿಯಲ್ ಆಕ್ಷನ್ ಮೂವಿ ಥರ ಕಾಣಿಸ್ತಾ ಇಲ್ಲ. ಎಮೋಷನ್ಸ್, ರಿವೇಂಜ್ ಮತ್ತು ಹೋರಾಡೋ ಎಲಿಮೆಂಟ್ಸ್ ಎಲ್ಲ ಇರೋ ಹಾಗೆ ಫೀಲ್ ಕೊಡ್ತಾ ಇದೆ. ಇನ್ನು ಸಪೋರ್ಟಿಂಗ್ ಕಾಸ್ಟ್ ಬಗ್ಗೆ ಬರೋದಾದ್ರೆ ಟೀಸರ್ನಲ್ಲಿ ಮೋಹನ್ ಬಾಬು ಅವರ ಸ್ಕ್ರೀನ್ ಪ್ರೆಸೆನ್ಸ್ ಪವರ್ಫುಲ್ ಆಗಿ ಕಾಣಿಸುತ್ತೆ. ಪವರ್ಫುಲ್ ಕ್ಯಾರೆಕ್ಟರ್ ಕೊಟ್ಟಿರ್ಬೋದು, ಬಟ್ ಆದರೆ ಅವರ ಕ್ಯಾರೆಕ್ಟರ್ ಏನು, ವಿಲನ ಅಥವಾ ಸೀನಿಯರ್ ಕ್ಯಾರೆಕ್ಟರ್ ಅಷ್ಟೇನಾ, ಮುಂದೆ ಮೂವಿ ನೋಡಿದಾಗ ಗೊತ್ತಾಗ್ಬಹುದು. ಖಯಾದು ಲೋಹರ್ ಅವರ ಲುಕ್ ಕೂಡ ಡಿಫ್ರೆಂಟ್ ಆಗಿದೆ. ಟೀಸರ್ನಲ್ಲಿ ಸೆಕೆಂಡ್ ಹೀರೋಯಿನ್ ಅಂತಾನೆ ಹೇಳ್ಬೋದು. ಸೆಕೆಂಡ್ ಅಂದ್ರೆ 6 ಸೆಕೆಂಡ್ ಅಲ್ಲ, 2 ಸೆಕೆಂಡ್ ಹೀರೋಯಿನ್. ಯಾಕಂದ್ರೆ ಇವರ ಪಾತ್ರ 2 ಸೆಕೆಂಡ್ ಅಷ್ಟೇ ಕಾಣಿಸಿದ್ರು. ಸ್ಟೋರಿಗೆ ಎಮೋಷನಲ್ ಕನೆಕ್ಷನ್ ಅಥವಾ ಜಡಾಲ್ ಜರ್ನಿಗೆ ಇಂಪಾರ್ಟೆಂಟ್ ಪಾರ್ಟ್ ಆಗಿರ್ಬೋದು. ಓಕೆ, ಮೂವಿ ನೋಡೋಣ. ಇನ್ನು ರಾಘವ್ ಜುಯಲ್ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಈ ಮುಂಚೆ ಬಿಟ್ಟಿದ್ದ ಪ್ಯಾರಡೈಸ್ ಪ್ರೋಮೋ ಅಲ್ಲಿ ಅವರ ಪಾತ್ರ ರಿವೀಲ್ ಆಗಿತ್ತು. ಬಟ್ ಇವರು ವಿಲನ್ ಸೈಡಾ ಅಥವಾ ಗ್ರೇ ಶೇಡಾ, ಇವರು ಹೀರೋಗೆ ಫ್ರೆಂಡಾ ಅಥವಾ ಇವರು ವಿಲನಾ, ಎಲ್ಲೂ ರಿವೀಲ್ ಮಾಡಿಲ್ಲ. ಬಟ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ಸ್ಟ್ರಾಂಗ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ. ಓವರ್ ಆಲ್ ಸಪೋರ್ಟಿಂಗ್ ಕಾಸ್ಟ್ ನೋಡ್ತಾ ಇದ್ರೆ ಪ್ಯಾರಡೈಸ್ ನಾನಿ ಅವರಿಗೆ ಸೀಮಿತ ಆಗಿಲ್ಲ. ಇಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಸ್ಟೋರಿಯಲ್ಲಿ ಸಾಲಿಡ್ ಇಂಪಾರ್ಟೆನ್ಸ್ ಕೊಟ್ಟಿರೋ ಹಾಗೆ ಕಾಣಿಸುತ್ತೆ. ಆ್ಯಂಡ್ ಕೆಲವು ಕಡೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಮಿಕ್ಸ್ಡ್ ರೆಸ್ಪಾನ್ಸ್ ಬರ್ತಾ ಇತ್ತು. ಟೀಸರ್ ರಿಲೀಸ್ ಆದ ಕೆಲವೇ ನಿಮಿಷಗಳಲ್ಲಿ ಫ್ಯಾನ್ಸ್ ಮತ್ತು ಮೂವಿ ಲವರ್ಸ್ ಇಂದ ಪಾಸಿಟಿವ್ ರೆಸ್ಪಾನ್ಸೇ ಸಿಗ್ತಾ ಇತ್ತು. ಬಟ್ ಆದ್ರೆ ನಾನಿ ಅವರ ಡಬ್ಬಿಂಗ್ ಮತ್ತು ಟೀಸರ್ ಓವರ್ ಆಲ್ ಸೌಂಡ್ ಮಿಕ್ಸಿಂಗ್ ಬಗ್ಗೆ ಅವರವರ ಅಭಿಪ್ರಾಯನ ಶೇರ್ ಮಾಡಿದ್ದಾರೆ. ಕೆಲವರಿಗೆ ನಾನಿ ಡೈಲಾಗ್ಸ್ ಅಲ್ಲಿ ಸಮಾಧಾನ ಸಿಗಲಿಲ್ಲ. ಯಾಕಂದ್ರೆ ಅವರ ಹಿಂದಿನ ಮೂವಿಗಳಲ್ಲಿ ಅವರ ವಾಯ್ಸ್ ತುಂಬಾ ಹಿಡಿಸಿದ ಕಾರಣ ಈ ತರಹ ಆಗಿರ್ಬೋದು. ಡೈರೆಕ್ಟರ್ ಅವರು ಟೀಸರ್ನಲ್ಲಿ ನಾನಿ ಅವ್ರ ಹತ್ರ ಬೇರೆ ವಾಯ್ಸ್ ಟ್ರೈ ಮಾಡ್ಬೋದಾಗಿತ್ತು. ಓಕೆ, ಫುಲ್ ಮೂವಿ ನೋಡಿದ್ಮೇಲೆ ನಮಗೂ ಗೊತ್ತಾಗ್ಬೋದು. ಆ್ಯಂಡ್ ಇಲ್ಲಿ ಅನಿರುದ್ಧ್ ಅವ್ರ ಬಗ್ಗೆನೂ ಹೇಳಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಇನ್ನಷ್ಟು ಪವರ್ಫುಲ್ ಆಗಿರ್ಬೋದಾಗಿತ್ತು, ಟೀಸರ್ಗೆ ಇನ್ನಷ್ಟು ಮ್ಯೂಸಿಕಲ್ ಪಂಚ್ ಬೇಕಾಗಿತ್ತು ಅಂತಾನೂ ಹೇಳಿದ್ದಾರೆ. ನನಗನ್ಸಿದ್ದು ಹೇಳೋದಾದ್ರೆ ಗ್ಲಿಮ್ಸ್ ಅಲ್ಲಿ ಬಂದ ಮ್ಯೂಸಿಕ್ಗಿಂತ ಈ ಟೀಸರ್ ಮ್ಯೂಸಿಕ್ ಅಷ್ಟೇನು ಪವರ್ಫುಲ್ ಫೀಲ್ ಕೊಡಲಿಲ್ಲ. ಈ 2 ಪಾಯಿಂಟ್ಸ್ ನನಗೂ ನೆಗೆಟಿವ್ ಆಗಿ ಕಾಣಿಸ್ತಾ ಹೋಗ್ತು. ಬಟ್ ಓಕೆ, ರೆಸ್ಪಾನ್ಸ್ ತುಂಬ ಪಾಸಿಟಿವ್ ಆಗೇ ಇದೆ. ಮೆಜಾರಿಟಿ ಆಡಿಯನ್ಸ್ಗೆ ವಿಜುವಲ್ಸ್, ಸ್ಕೇಲ್ಸ್ ಮತ್ತು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ನಾನಿ ಅವರ ಪರ್ಫಾರ್ಮೆನ್ಸ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಇನ್ನೊಂದು ಇಂಟ್ರೆಸ್ಟ್ ಅಪ್ಡೇಟ್ ಏನಂದರೆ ಮೂವಿ ಸೆಪ್ಟೆಂಬರ್ 24 ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಇದು ತೆಲುಗು ಮಾತ್ರ ಅಲ್ಲ, ತಮಿಳ್, ಹಿಂದಿ, ಕನ್ನಡ, ಮಲಯಾಳಂ, ಬೆಂಗಾಲಿ, ಇಂಗ್ಲೀಷ್ ಮತ್ತು ಸ್ಪ್ಯಾನಿಷ್ ಸೇರಿ ಒಟ್ಟು 8 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾ ಇದೆ. ಈ ಮೂವಿ ಪ್ಯಾನ್ ವರ್ಲ್ಡ್ ಲೆವೆಲ್ ರೀಚ್ ಮಾಡೋಕ್ಕೆ ಸಖತ್ ಪ್ಲ್ಯಾನ್ ಮಾಡಿರೋದಂತೂ ಡೌಟ್ ಇಲ್ಲ. ಸೊ ನಂಗನ್ಸಿದ್ದು ಹೇಳೋದಾದರೆ ಈ ಟೀಸರ್ ನನ್ನ ಎಕ್ಸ್ಪೆಕ್ಟೇಷನ್ ದಾಟಿಲ್ಲ. ಸೊ ನಿಮಗೆ ಟೀಸರ್ ಹೇಗನ್ನಿಸ್ತು? ನಿಮ್ಗೆ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಎಲ್ಲನೂ ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್, ಮಣಿಕಂಠ.